ಎಸ್, ಈಗ ಕಮಿಷನ್ ಕಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ರಾಜ್ಯದಲ್ಲಿ ಮತ್ತೆ ಕೆಂಪಣ್ಣ ಕಮಿಷನ್ ಕೋಲಾಹಲ ಎದ್ದಿದೆ. ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕಮಿಷನ್ ವಿಚಾರಕ್ಕೆ ಸರ್ಕಾರ ಬದಲಾಗಿದೆ ನಿಜ, ಆದರೆ ಪರಿಸ್ಥಿತಿ ಮಾತ್ರ ಬದಲಾಗಿಲ್ಲ. ಸರ್ಕಾರ ಬದಲಾದರೂ ಆ ಕಷ್ಟ ಅದೇ ರೀತಿ ಮುಂದುವರಿತಾ ಇದೆ, ಬದಲಾಗಿಲ್ಲ ಅಂತ ಕೆಂಪಣ್ಣ ಈಗ ಆರೋಪವನ್ನ ಮಾಡಿದ್ದಾರೆ. ಶಾಸಕರು ಸಚಿವರಾಯಿತು, ಅಧಿಕಾರಿಗಳ ವಿರುದ್ಧ ಬಾಂಬ್ ಸಿಡಿಸಿದ್ದಾರೆ. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಮಾಡಿದ್ದಾರೆ ಕೆಂಪಣ್ಣ. ಅಂದ್ರೆ ಅವ್ರು ಹೇಳ್ತಾ ಇರುವಂತದ್ದು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ 40% ಕಮಿಷನ್ ಆರೋಪ ಕೇಳಿ ಬಂದಿತ್ತು. ಈಗ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಆ 40% ಕಮಿಷನ್ ಮುಂದುವರೆದಿದೆ ಅಂತಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಶಾಸಕರು ನೇರವಾಗಿ ಹಣ ಕೇಳ್ತಾ ಇದ್ರೆ ಈಗ ಅಧಿಕಾರಿಗಳು ನೇರವಾಗಿ 40% ಕಮಿಷನ್ ಕೇಳ್ತಿದ್ದಾರೆ ಅನ್ನೋದು ಕೆಂಪಣ್ಣ ಆರೋಪ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅಧಿಕಾರಿಗಳಿಂದ ನಡೀತಾ ಇದೆ ಸರ್. ನಮಗೆ ಇನ್ನೊಂದು ಹೇಳ್ತೀನಿ ಸರ್, ಇದುವರೆಗೂ ಯಾವುದೇ MLA MP ಅಥವಾ ಮಿನಿಸ್ಟ್ರು ನಮಗೆ ದುಡ್ಡು ಕೊಡಿ ಅಂತ ಕೇಳಿಲ್ಲ ಇದುವರೆಗೂ. ಹೋದ ಸರಿ ಇದರಲ್ಲಿ ಏನಾಗ್ತಿತ್ತು, MLAಗಳೇ ನಮ್ಗೆ ಇಷ್ಟು ಕೊಟ್ಟರೆ ನಿಮಗೆ ಕೆಲಸ ಕೊಡೋದು ಅಂತೇಳಿ. ಈಗ ಆ ಪರಿಸ್ಥಿತಿ, ಈಗ ಅಧಿಕಾರಿಗಳು ಬರ್ತಾರೆ, ನೋಡ್ರಿ ನಿಮ್ಗೆ ಕೆಲಸ ಬೇಕಾದರೆ ಇಷ್ಟು ದುಡ್ಡು ಕೊಡಿ ಅಂತಾರೆ. ನಿಮ್ಗೆ ಯಾಕ್ರಿ, ಯಾರಿಗೆ ಕೊಡ್ಬೇಕಂದ್ರೆ ನಿಮ್ಗೆ ಯಾಕ್ರಿ, ನಿಮ್ಗೆ ಕೆಲಸ ಬೇಕಲ್ಲ ಕೊಡಿ ಅಂತ ಇಷ್ಟು ಕೊಡಿ ಅಂತ ವಸೂಲು. ಸರ್ ಈಗ ಅದೇ ಸೇಮ್ ಕಂಟಿನ್ಯೂ ಆದಂಗೆ ಆಯಿತು ಅಧಿಕಾರಿಗಳಿಂದ. ಅಷ್ಟೇ ಆಯಿತು. ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡದೇ ಇದ್ದರೆ ಸರ್ಕಾರಕ್ಕೆ ಯಾವುದೇ ವಿಧದಲ್ಲಿ ನಾವು ಅಧಿಕಾರಿಗಳನ್ನ ಸರ್ ಎಲ್ಲ ಡಿಪಾರ್ಟ್ಮೆಂಟಲ್ಲಿ, ನಾಟ್ ಈವನ್ ಒನ್ ಡಿಪಾರ್ಟ್ಮೆಂಟ್, ಆಲ್ ದಿ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ಇಸ್ ಎ ವೆರಿ ವರ್ಸ್ಟ್ ಅಫಿಷಿಯಲ್ಸ್, ಕರಪ್ಟ್ ಅಫಿಷಿಯಲ್ಸ್. ಈವನ್ ಏನು BBMP ಆಗಲಿ ಅಥವಾ PWD ಆಗಲಿ ಅಥವಾ ಇರಿಗೇಷನ್ ಆಗಲಿ, ಅಧಿಕಾರಿಗಳ ದುರಾಂಕಾರದ ಪರಮಾವಧಿ ಬಂದಿದೆ. ನಾವು ಅವರ ವಿರುದ್ಧ ಹೋರಾಟ ಒಟ್ಟಿಗೆ ಇದು ಅಪ್ರೂವ್ ಮಾಡಿಸ್ಕೊಂಡ್ಬಂದ್ಬಿಟ್ಟು ಅದನ್ನು ಪ್ಯಾಕೇಜ್ ಅಂತ ಮಾಡ್ತಾರೆ. ನಾವು ಅದನ್ನು ಒಪ್ಪೋದಿಲ್ಲ. ಅದನ್ನು ಚೀಫ್ ಮಿನಿಸ್ಟರ್ ಹೇಳಿದ್ರೂ ಅದನ್ನು ಇದು ಮಾಡಲಿಲ್ಲ. ಇವನ್ ಹೈಕೋರ್ಟಲ್ಲಿ ಜಡ್ಜ್ಮೆಂಟ್ಸ್ ಇದೆ, ಅದನ್ನು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಇವರು. ಅದಕ್ಕೋಸ್ಕರವಾಗಿ ನಾವು ಮುಂದಿನ ಈ ಥರ ಆಗೋದಿಲ್ಲ, ಹೋರಾಟ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಸರ್ಕಾರದ ಮೇಲೆ ಇದು ಮಾಡ್ತೀವಿ, ಸರ್ಕಾರದ ಹತ್ರನೂ ಪ್ರೆಷರ್ ಹಾಕ್ತೀವಿ. ಕೆಲವು ವ್ಯಕ್ತಿಗಳು, ಅದರಲ್ಲೂ ಈ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ನು, ಇವನ್ ಹೆಲ್ತ್ ಸಿಸ್ಟಮಲ್ಲೂ ಸ್ಟಾರ್ಟ್ ಮಾಡಿದ್ದಾರೆ. ಇವನ್ PWDಯಲ್ಲಿ ಒಂದು ಇದುವರೆಗೂ ಸ್ಟಾರ್ಟ್ ಮಾಡಿಲ್ಲ, ಇನ್ನೆಲ್ಲ ಕಡೆನೂ ಇದು ಮಾಡಿ PWD ಮಿನಿಸ್ಟರ್ ಹೇಳಿದ್ದಾರೆ, ನನ್ನ ಏನೇ ಆಗಲಿ ಪ್ಯಾಕೇಜ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಇದುವರೆಗೂ. ಇನ್ನೆಲ್ಲ ಕಡೆನೂ ಪ್ಯಾಕೇಜ್ ಮಾಡ್ತಾಯಿದ್ದಾರೆ. ಅದನ್ನು ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.